ಬೆಂಗಳೂರಿನ ಭರತ ನೃತ್ಯ ಸಂಗೀತ ಅಕಾಡೆಮಿ ಮತ್ತು ಮೈಸೂರಿನ ಅನೂಪುರ ಕಲಾವಿದರು ಸಾಂಸ್ಕೃತಿಕ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಎಂಜಿಎಂ ಕಾಲೇಜಿನ ಸಹಯೋಗದೊಂದಿಗೆ 2 ದಿನಗಳ ನೃತ್ಯ ಮತ್ತು ಪ್ರದರ್ಶನ ಕಲೆಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಇದೇ ಡಿಸೆಂಬರ್ 14 ಮತ್ತು 15ರಂದು ಉಡುಪಿ ಎಂಜಿಎಂ ಕಾಲೇಜಿನ ರವೀಂದ್ರ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಅನೂಪುರ ಕಲಾವಿದರು ಸಾಂಸ್ಕೃತಿಕ ಟ್ರಸ್ಟ್ನ ಅಧ್ಯಕ್ಷ ಪ್ರೊಫೆಸರ್ ಕೆ ರಾಮಮೂರ್ತಿ ರಾವ್ ಹೇಳಿದ್ದಾರೆ. ಉಡುಪಿಯಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಮೃದಂಗ ವಿದ್ವಾಂಸ ಆನೂರು ಅನಂತ ಕೃಷ್ಣ ಶರ್ಮಾ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ಎಂಜಿಎಂ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಕಾರಂತ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ, ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್ತಿನ ಅಧ್ಯಕ್ಷ ಪ್ರವೀಣ್ ಯುಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು. ನಮ್ಮ ಎಂಜಿಎಂ ಕಾಲೇಜಿನ ರವೀಂದ್ರ ಮಂಟಪದಲ್ಲಿ ನಾವು ಬೆಂಗಳೂರು ಮತ್ತು ಮೈಸೂರಿನಿಂದ ಬಂದು ಒಂದು ರಾಷ್ಟ್ರೀಯ ಪ್ರದರ್ಶಕ ಕಲೆಗಳ ಮತ್ತು ನೃತ್ಯದ ವಿಚಾರ ಸಂಕಿರಣವನ್ನು ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಇದನ್ನು ಭರತ ನೃತ್ಯ ಸಂಗೀತ ಅಕಾಡೆಮಿ ಬೆಂಗಳೂರು ಅವರು ಹಂಪಿಯಲ್ಲಿ ಮಾಡಿದರು. ಹಂಪಿ ಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದರು. ಕಳೆದ ವರ್ಷದಿಂದ ಇದೀಗ 2ನೇ ರಾಷ್ಟ್ರೀಯ ವಿಚಾರ ಸಂಕಿರಣ. ಇದು ಬಹಳ ಮುಖ್ಯವಾಗಿ ಒಂದು ಶೈಕ್ಷಣಿಕ ಕಾರ್ಯಕ್ರಮ, ಅಕಾಡೆಮಿಕ್ ಇಂಪಾರ್ಟೆನ್ಸ್ ಇರುವಂಥ ಕಾರ್ಯಕ್ರಮ. ಇದು ಆ್ಯಕ್ಚುಲಿ ನಿಜವಾಗಿ ನೃತ್ಯೋತ್ಸವ ಅಲ್ಲ, ಬರೀ ನೃತ್ಯ ಪ್ರದರ್ಶನ ಅಲ್ಲ, ಇದಕ್ಕೆ ಒಂದು ಶೈಕ್ಷಣಿಕವಾದ ಮಹತ್ವ ಉಂಟು. ನಮ್ಮಲ್ಲಿ ನೃತ್ಯ ಕಲೆ ಅಂದರೆ ಪ್ರದರ್ಶನಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ, ಆದರೆ ಇದರಲ್ಲಿ ಹಾಗಲ್ಲ. ಅಕಾಡೆಮಿಕ್ ವ್ಯಾಲ್ಯೂ ಏನಿದೆ, ನಮ್ಮ ಶಾಸ್ತ್ರ ಏನಿದೆ, ಲಕ್ಷಣ ಎರಡೂ ಇರಬೇಕು. ಯಾವಾಗ ನೃತ್ಯ ಅಂದಾಗ ಪ್ರಯೋಗ ಎಷ್ಟು ಮುಖ್ಯವೋ ಹಾಗೆಯೇ ಪ್ರಯೋಗದ ಜೊತೆಗೆ ಶಾಸ್ತ್ರ ಕೂಡ ಬಹಳ ಮುಖ್ಯ. ಇವತ್ತಿನ ದಿನಗಳಲ್ಲಿ ಈ ಶಾಸ್ತ್ರದ ಬಗ್ಗೆ ಕಾಳಜಿ ನಮ್ಮಲ್ಲಿ ಕಮ್ಮಿ ಆಗ್ತಿರುವಂಥ ಸಂದರ್ಭದಲ್ಲಿ ಶಾಸ್ತ್ರ ಇದ್ದರೆ ಪ್ರಯೋಗ, ಅದು ಒಂದಕ್ಕೊಂದು ಪೂರಕವಾಗಿ ಹೊಂದಿಕೊಂಡು ಹೋಗುವಂಥದ್ದು. ಆ ಒಂದು ದೃಷ್ಟಿಯಿಂದ ಎಲ್ಲ ನೃತ್ಯ ವಿದ್ಯಾರ್ಥಿಗಳ, ನೃತ್ಯ ಪೋಷಕರ, ನೃತ್ಯ ಗುರುಗಳ ಗಮನ ಸೆಳೆಯಲಿಕ್ಕೋಸ್ಕರ ಇದೀಗ 2ನೇ ಒಂದು ಈ ವಿಚಾರ ಸಂಕಿರಣವನ್ನು ಉಡುಪಿಯಲ್ಲಿ ಮಾಡ್ತಾರೆ.